100K ಆಗಿಲ್ಲ, ಇನ್ನು 300 ಏನೋ ಬಾಕಿ ಇದೆ. ಒಂದು ಸರ್ಪ್ರೈಸ್ ಮಾಡುವ ಅಂತ. ನೋಡುವ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ನೋಡಿ ಯಾರ್ಯಾರು ತೋಟಕ್ಕೆ ಹೋಗ್ಬೇಡ ಗಣ. ಬೇಗ ಆಗುತ್ತೆ. Yo guys, welcome back. This is Taju and you are watching another crazy vlog. Let's go guys. ಇವತ್ತು 3 ಇನಾಗ್ರೇಷನ್ ಇದೆ ಆಕ್ಚುಲಿ. ಇವಾಗ ನಾವು ಹೋಗ್ತಾ ಇರೋದು ಮೆಲ್ಕರ್ಗೆ. ಮಧ್ಯಾಹ್ನ ದೇರ್ಲಕಟ್ಟೆಲ್ಲಿ ಒಂದು ಇನಾಗ್ರೇಷನ್ ಉಂಟು, ಸಂಜೆ ಬೀಚ್ ರೋಡ್ ಅಲ್ಲಿ. ಸೊ ಇವಾಗ ಮೆಲ್ಕರ್ ಹೋಗ್ತಾ ಇದ್ದೀವಿ, ನೋಡೋಣ. ಸೊ ಗೈಸ್, ಇದೊಂದು ನೋಡಿ ಅಂತದ, ನೀರಿನಲ್ಲಿ ಕರೆಂಟ್, ಅದು ನೀರು ಅದರಲ್ಲಿ ಹೊತ್ತಿಸುದು. ಮನೆಯಲ್ಲಿ ಕೂಡ ಮಾಡ್ಬೋದಾ? ಹಾ ಗೈಸ್, ಕರೆಂಟ್ ಇಲ್ಲದಿದ್ರೆ ಮಾಡಿ ನಾವು ಅಲ್ಲಿಂದ ಸೀದಾ ಬಂದು ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಇಲ್ಲಿಗೆ ಬಂದಿದ್ದೇವೆ. ತುಂಬೆಯಲ್ಲಿ. ಸೊ ಇವಾಗ ನಂಗೆ ದೇರ್ಲಕಟ್ಟೆ ಇನಾಗ್ರೇಷನ್ಗೆ ಹೋಗ್ಬೇಕು. ಅದಾಗಿ ಸಂಜೆ ಇರುದಲ್ವ ಇಲ್ಲಿ ಬೀಚ್ ರೋಡಲ್ಲಿ. ಹಿಂದಿನ ರಹಸ್ಯ ಏನು ಗೊತ್ತುಂಟಾ? ತೋರ್ಸಪ್ಪ. ಮಾಡ್ತಾನೆ ಏನಿಲ್ಲ ಹಿಂಗೆ ಮಾಡ್ಬೇಕು. ಏನು ಹೇಳುದು? ಉಪ್ಪು ನೀರು ಅಲ್ಲ, ಸಲೈವ ಸಾವು. ಈ ತರ ಮಾಡು. ಈ ತರ ಪ್ರಯೋಗ ನಿಮ್ಗೆ ಬೇಕಾದ್ರೆ ನನ್ನ ಅಕೌಂಟ್ ಫಾಲೋ ಮಾಡಿ. ಓಕೆ, ತಾಜು ವ್ಲಾಗ್ಸ್. ಎರಡನೇ ಪ್ರಮೋಷನ್ ಅಂತ ಹೇಳಿದ್ವಲ್ಲ ದೇರ್ಲಕಟ್ಟೆಯಲ್ಲಿ, ಅದು ಇದು ಆಕ್ಚುಲಿ ಡೆಲಿಶ್ ಕಣ್ಣೂರ್ ಕಾಕ್ಟೈಲ್ ಮತ್ತು ಕುಡು ರೋಲ್ ಇರುವಂತ ಡೆಲಿಶ್ ಅನ್ನೋ ಒಂದು ಕೆಫೆ ಇನಾಗ್ರೇಷನ್ ಇತ್ತು. ಸೊ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಕುಡು ರೋಲ್ ತಿಂತಾ ಇದ್ದೀವಿ. ಇನ್ನು ಇದಾದ್ಮೇಲೆ ಬೀಚ್ ರೋಡ್ ಅಲ್ಲಿ ಒಂದು ಇನಾಗ್ರೇಷನ್ ಇದೆ, ಅದು ಸಂಜೆ. ಅಲ್ಲಿಗೆ ಹೋಗ್ಬೇಕು ಇಲ್ಲಿ. ಸೊ ಕುಡು ರೋಲ್ ಗೈಸ್, ಮ್ಯಾಂಗ್ಳೂರಲ್ಲಿ ಎಲ್ಲಿ ಕೂಡ ಇಲ್ಲ ಅಂತ, ಇದು ಫಸ್ಟ್ ಟೈಮ್. ನಾನು ಕೂಡ ಫಸ್ಟ್ ಟೈಮ್ ಕೇಳ್ತಾ ಇರೋದು ಕುಡು ರೋಲ್ ಅಲ್ವಾ. ಮತ್ತೆ ಕಣ್ಣೂರ್ ಕಾಕ್ಟೈಲ್ ಕೂಡ ಇತ್ತು ಗೈಸ್. ಇನ್ನು ಬೀಚ್ ರೋಡ್ಗೆ ಹೋಗ್ಬೇಕು ಇಲ್ಲಿಂದ. ಫುಲ್ಲು ಇದು ಬಿಸಿಲಲ್ವಾ, ಫುಲ್ ಟಯರ್ಡ್ ಆಗಿದೆ. ಇನ್ನು 2 ದಿವಸ ಇರೋದು, ಇವತ್ತು 28ನೇ ದಿವಸ. ಸೊ 30 ದಿನ ಕಂಪ್ಲೀಟ್ ಆಗ್ತಾ ಬಂತು ಗೈಸ್. ನೋಡಿ ಅಂತ ಎಷ್ಟು ಬೇಗ ಒಂದು ತಿಂಗಳು. ಈ ಜರ್ನಿ ಸ್ಟಾರ್ಟ್ ಆದ್ಮೇಲೆ ತುಂಬಾ ಕಲ್ತಿದ್ದೇನೆ ಮಾತ್ರ. ಎಡಿಟಿಂಗ್ ಆಗಿರ್ಬೋದು ಈಸಿ ಆಗ್ತದೆ, ಅಂದ್ರೆ ಬೆಳಿಗ್ಗೆ ರೂಟೀನ್ ಆಗಿಬಿಟ್ಟಿದೆ ಅಲ್ವಾ. ಸೊ ಹಾಗೆ ಎಷ್ಟು ಟಫ್ ಆಗ್ತಾ ಇತ್ತು ಅಂದ್ರೆ, ಬೆಳಿಗ್ಗೆ ಎದ್ದೇಳ್ಬೇಕು, ಮತ್ತೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು, ರಾತ್ರಿ ಬಂದು ಮಲಗುವಾಗ ಎಡಿಟ್ ಮಾಡ್ಬೇಕು, ಅದ್ರ ಡೈಲಿ ಪ್ರಮೋಷನ್ಸ್, ರೀಲ್ಸ್. ಎಷ್ಟು ಟಯರ್ಡ್ ಆಗ್ತಿದ್ರು ಅಂದ್ರೆ ಆಗ್ತಾ ಇರ್ಲಿಲ್ಲ ಮೇಂಟೆನೆನ್ಸ್, ಸ್ಟ್ರೆಸ್ ಆಗ್ತಾ ಇತ್ತು ಒಮ್ಮೊಮ್ಮೆ. ಅಂದ್ರೆ ಈ ನಾರ್ಮಲ್ ಎಡಿಟ್ ಎಲ್ಲ ಗೊತ್ತಾಗೋದಿಲ್ಲ, ಆದ್ರೆ ಈ ಯೂಟ್ಯೂಬಿಗೆ ಎಡಿಟ್ ಏನಿದೆ ಅದು 10 ನಿಮಿಷ 20 ನಿಮಿಷ ಇರುತ್ತಲ್ವಾ. ಒಂದೊಂದು ಗ್ಯಾಪ್ ಕೂಡ ನೋಡ್ಬೇಕು, ಎಲ್ಲ ಕಟ್ ಮಾಡ್ಲಿಕ್ಕೆ ಆಗಿರ್ಬೋದು, ಎಡಿಟ್ ಮಾಡ್ಲಿಕ್ಕೆ ಫುಲ್ ನೋಡ್ಬೇಕಲ್ವಾ. ಅದು ಟಫ್ ಆಗ್ತಾ ಇತ್ತು. ಇನ್ನು ಇವಾಗ 2 ದಿವಸ ಬಾಕಿ ಇದೆ. ಅದಾದ್ಮೇಲೆ ಒಳ್ಳೊಳ್ಳೆ ಚಾಲೆಂಜಸ್ ವಿಡಿಯೋಸ್ ಎಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಪ್ರಯತ್ನ ನಮ್ಮದು, ಬೆಂಬಲ ನಿಮ್ಮದು. ಗೈಸ್, 3ನೇ ಇನಾಗ್ರೇಷನ್ ಬೀಚ್ ರೋಡ್ ಅಲ್ಲಿ ಹೇಳಿದ್ನಲ್ಲ ಬೆಳಿಗ್ಗೆನೆ. ಇದು ಲಾಸ್ಟ್ ಮುದ್ದೆ ಬರ್ತಾ ಇದೆ. ಈಗಲೂ ಅದು ಆಕ್ಚುಲಿ ಬ್ರ್ಯಾಂಡ್ ಅಂಬಾಸಿಡರ್ Biglo. ಊಟ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾಷ್ಟ ಗೈಸ್, ಇನಾಗ್ರೇಷನ್ ಮುಗಿಸಿ ಇವಾಗ ಮ್ಯಾಂಗ್ಳೂರಿಗೆ ಹೊರಟಿದ್ದೇವೆ. ಯಾಕಂದ್ರೆ ಇವತ್ತು ಬೆಳಿಗ್ಗೆ ನನ್ನ ಅಣ್ಣ ಕೇರಳಕ್ಕೆ ಹೋಗಿದ್ದಾನೆ. ಆದ್ರೆ ಬೆಳಿಗ್ಗೆ ನಾವು ಎದ್ದೇಲಿಲ್ಲ ಅಲ್ವಾ, ಅದಕ್ಕೆ ಅವನೇ ಗಾಡಿ ತಗೊಂಡು ಹೋಗಿದ್ದಾನೆ. ಗಾಡಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದೆ, ಕೀ ಕೂಡ ಮ್ಯಾಟ್ ನಡಿಯಲ್ಲಿದೆ. ಗಾಡಿ ಇರ್ಬೋದಲ್ವಾ ಮಾರ್ರೆ. ಸೊ ಹೋಗ್ತಾ ಇದ್ದೇವೆ ವೆಹಿಕಲ್ ತರ್ಲಿಕ್ಕೆ. ವೆಹಿಕಲ್ ಸಿಕ್ಕಿತ್ತು ಅಲ್ಲ, ವೆಹಿಕಲ್ ಸೇಫ್ ಅಲ್ಲಿ ಇತ್ತು. ಅಲ್ಲಿಂದ ತಗೊಂಡು ಬಂದು ಸೀದಾ ಬಂದದ್ದು ಇಲ್ಲಿಗೆ, ಐಡಿಯಲ್ ಬೇಕ್ಸಿಗೆ.
ಇವತ್ತು ಆಕ್ಚುಲಿ ಡೇ ಫುಲ್ 3 ಇನಾಗ್ರೇಷನ್ ಇತ್ತಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ವ್ಲಾಗ್ ಮಾಡಕ್ ಆಗ್ಲಿಲ್ಲ, ಅಂದ್ರೆ ಬೇರೆ ಎಲ್ಲಿಗೆ ಹೋಗಕ್ ಆಗಲ್ಲ, ಇನ್ನು ಅದ್ರದ್ದು ಎಡಿಟ್ಸ್ ಆಗ್ಬೇಕು, ಅದೇ ಟೈಮ್ ಆಗುತ್ತೆ. ಮತ್ತೆ ಇವತ್ತು ಬೇರೆ ವ್ಲಾಗ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆ ಆಕ್ಚುಲಿ, ನಡುವಲ್ಲಿ ಬೇರೆ ಎಲ್ಲಿಗಾದ್ರೂ ಹೋಗಿ ಬೇರೆ ಏನಾದ್ರು ಮಾಡೋಣ ಅಂತ. ಅದು ಟೈಮ್ ಸಿಕ್ಕಲ್ಲ ಗೈಸ್. ಮೆಲ್ಕರಿಂದ ದೇರ್ಲಗಟ್ಟೆ ಹೋಗ್ಬೇಕು, ದೇರ್ಲಗಟ್ಟೆಯಿಂದ ಮತ್ತೆ ಬೀಸ್ ರೋಡ್ಗೆ, ಮತ್ತೆ ವೆಹಿಕಲ್ ತಲ್ಲಿಗೆ ಅಲ್ಲಿಂದ ಮ್ಯಾಂಗ್ಳೂರಿಗೆ, ಸೊ ಟೈಮ್ ಹಿಡಿಯುತ್ತೆ. ಸೊ ರಾತ್ರಿ ಇವಾಗ ಬಂದದ್ದು ನಾವು ಐಡಿಯಲ್ ಬೇಕ್ಸ್ಗೆ. ಇಲ್ಲಿಗೆ ಬರುವಾಗ್ಲೇ ಇಲ್ಲಿನ ಅಟ್ರಾಕ್ಷನ್ ಏನು ಗೊತ್ತುಂಟಾ? ಕೇಕ್. ಇದು ಎಷ್ಟು ವೆರೈಟೀಸ್ ಆಫ್ ಕೇಕ್ಸ್ ನೋಡಿ ಅಂತೆ. ವಾರೆ ವಾ ಸಂತು, ನೋಡಿ ಅಂತೆ ಗೈಸ್, ಎಷ್ಟು ವೆರೈಟೀಸ್ ಇದೆ. ಇಲ್ಲಿನ ಮೈನ್ ಅಟ್ರಾಕ್ಷನ್ ಬ್ರೋ ಇದು. ಇದು ಫೇವ್ರೇಟ್ ಯಾಸಿನ್. ಇದು ಒಂದು ಮಾತ್ರ ನಮ್ದು ಕೂಡ ಫೇವ್ರೇಟ್ 3 ಲೇಯರ್ ಚಾಕ್ಲೇಟ್. ಇದು ಇದು ಇಲ್ಲಿ ನೋಡಿ ಬ್ರೋ ಗೈಸ್. ಈ ವ್ಲಾಗ್ ನೋಡಿ ಇನ್ನು ಎಲ್ಲಿ ಅಂತ ಕಮೆಂಟ್ ಹಾಕ್ಬೇಡಿ, ಗೊತ್ತುಂಟಲ್ಲ ಐಡಿಯಲ್ ಬೇಕ್ಸ್. ಫುಲ್ಲು ಇರ್ದು ವಾರದಲ್ಲೊಮ್ಮೆ ರೀಸ್ಟಾಕ್ ಆಗ್ತಾ ಇರುತ್ತೆ ನೋಡಿ ಅಂತೆ. ಬ್ಯೂಟಿ. ಮತ್ತೆ ಜುರೈ ಮದುವೆ ಯಾವಾಗ? 3 ತಿಂಗಳಲ್ಲಿ ಮದುವೆ ಅಂತೆ. ಗೈಸ್, ತುಂಬಾ ಜನ ಕೇಳ್ತಾ ಇದ್ದೀರಾ, ಇನ್ನು 30 days ಡೈಲಿ ಲಾಗ್ ಚಾಲೆಂಜ್ ಮುಗಿಯಕ್ಕೆ 2 ದಿವಸ ಇರೋದು, ಇದಾದ್ಮೇಲೆ ಏನು ಮಾಡ್ತೀಯಾ ಅಂತ. ಸೊ ನಂದು ಸ್ವಲ್ಪ ಒಂದು ಕಾನ್ಸೆಪ್ಟ್ ಇದೆ, ಅಂದರೆ ಪ್ಲ್ಯಾನಿಂಗ್ ಇದೆ. ಅದೇನಂತ ವಿಡಿಯೋ ಆದಮೇಲೆ ಅಲ್ಲ 30 days ಆದಮೇಲೆ ನಾನು ನಿಮಗೆ ಹೇಳ್ತೀನಿ, ಇವಾಗ ಹೇಳಲ್ಲ. ಅದೇ ಗೈಸ್, 30 ದಿನ ಮುಗೀತಾ ಬಂತು, ನಾಳೆ 29. ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. ಯೂಟ್ಯೂಬಲ್ಲಿ ಡೈಲಿ ವೀಡಿಯೋಸ್ಗೆ ಮೊದಲಿಗೇನೆ ಇಷ್ಟು ವ್ಯೂಸ್ ಸಿಗೋದು ನನಗೆ ದೊಡ್ಡ ವಿಷಯನೇ. ಅದೇ ಇಷ್ಟು ಆಡಿಯನ್ಸ್ ನನಗೆ ನೋಡಲಿಕ್ಕಿದ್ದೀರಾ ಅನ್ನೋ ಒಂದು ಇದಿರುತ್ತೆ, ರೆಸ್ಪಾನ್ಸಿಬಿಲಿಟಿ ಥರ ಇರುತ್ತೆ, ನಾಳೆ ಇನ್ನೊಂದು ಮಾಡಬೇಕಂತ. ಸೊ ಮಾನಿಟೈಸ್ ಕೂಡ ಆಯಿತು, ಈ ಒಂದು ಜರ್ನಿಯಲ್ಲಿ ಮಾನಿಟೈಸ್ ಆಗಿ ಸ್ವಲ್ಪ ಪ್ರೊಸೆಸ್ಸಲ್ಲಿದೆ, ಅದು ಕೂಡ ತಿಳಿಸ್ತೀನಿ ಏನು ಅಂತ. ನಾವು ತಾಜುನ 100K ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. 100K ಆಗಿಲ್ಲ, ಇನ್ನು 300 ಏನೋ ಬಾಕಿ ಇದೆ. ನಾಳೆ ಬೆಳಿಗ್ಗೆ ಆಗುತ್ತೆ ಅನ್ಸುತ್ತೆ. 300 ಏನೋ ಬಾಕಿ ಇದೆ. ಸೊ ಒಂದು ಸರ್ಪ್ರೈಸ್ ಮಾಡುವ ಅಂತ ಅವೆಲ್ಲ ಮಲಗಿದ್ವಿ. ಇವನ್ ಬೇಕರಿಯಲ್ಲಿ ಇದ್ದ, ನಾನು ಕಾಲ್ ಮಾಡಿದೆ ಕೇಕ್ ಒಂದು ಕಟ್ ಮಾಡುವ ಅಂತ. ಇವನ್ ಹೇಳಿದ ಬಾ ಅಂತ, ಅದಕ್ಕೆ ನಾವು ಹೋಗ್ತಾ ಇದ್ವಿ ಅವ್ನು ಕೇಕ್ ಕಟ್ ಮಾಡ್ಲಿಕ್ಕೆ ಅಂತ. ಸೊ ನೋಡುವ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಸೊ ಚಲೋ ಗೈಸ್. ಎಲ್ಲರೂ ಕಳ್ಳರ ತರ ಮಾಡ್ತಾ ಇದ್ದಾರೆ ಗೈಸ್. ಇವರು ಎಲ್ಲ ನಮ್ಮ ಗುರುಗಳು, ದೇವರುಗಳು. ತಾಜಿಗೋಸ್ಕರ ವೈಟಿಂಗ್. ಹೆಲೋ Your call has been forwarded to voicemail. ಮೂಂಜಿ ಗೈಸ್, ಕಾಲ್ ತೆಗಿತಾ ಇಲ್ಲ ಅವನು. ನಾವು ಇವಾಗ ನಾವೇ ತಿನ್ಬೇಕಂತ ಅಡಿಕೆ ಕಡ್ಲಿಕ್ಕೆ ಬಂದಾಗೆ ಆಗ್ಬೋದು ನೋಡಿ. ಯಾರ್ಯಾರು ತೋಟಕ್ಕೆಲ್ಲ ಹೋಗ್ಬೇಡ ಗಣ, ಜಾಗ್ರತೆ ಹಬ್ಬ. ಇವಾಗ ಏನ್ ಗೊತ್ತಾ, ನಾಳೆ ಬೇರೆ ಕೇಕ್ ಕಟ್ ಮಾಡುವ, ಇವತ್ತು ಇವನು ನಾವೇ ತಿನ್ನುವ. ಅದನ್ನು ಕರೀಲ ಸ್ಟೈಲ್ ಕಲ್ಲ ಮಾಡು. ಕಾಣ್ಲಿಲ್ಲ ಬರ್ತಾ ಇದ್ದಾನೆ ಗಾಯ್ಸ್. ತಾಜ್ ಬರ್ತಾ ಇದ್ದಾನೆ. ಎಸ್, ತಾಜ್ ಗಾಟ್ ಇಟ್. ಫೈನಲಿ ತಾಜು ಹೊರಗಡೆ ಬಂದಿದ್ದಾನೆ ಗೈಸ್.
ಸೋಜಕ್ಕಿ ಇದು ನಮ್ಮ ಗ್ರೂಪಿನ ಸೈಕೋ. ಇದು ಸೈದ್ ಬಾಯಿ ನಮ್ದು ಹಿಂಡು ಬಂದೆ ಬೈ, ಹಿಂಡಿ ಮಿನ್ನಾಡು ಕಂಡು ಒಳ್ಳೆ ಹಿಂಡು ಬಂದರೆ ಬೈ, ಹಿಂಡು ತಾಜುರ ಕಾಣೋ ಹಿಂಡು ಬಂದು ಅವ ಜ್ಞಾಪ ಹೊರಂಗಿಟ್ಲ ಚೂಟು ಬೈ. ಇಪ್ಪ ಕೆಡನ ಇಟ್ಕೊಂಡು ಇಪ್ಪ ರೀಲ್ ಕಟ್ತಿ ಹತ್ರ ಬರ್ಸ್ಬಿಟ್ಟು ಇದು ಜಸ್ಟ್ ಸರ್ಪ್ರೈಸ್. ನಾನು ಮಲಗಿದ್ದೆ, ಕೇಕ್ ತಗೊಂಡ್ ಬಂದಿದ್ದಾರೆ. ಫುಲ್ ಹೈಲೈಟ್ ಯಾಕೆ ಇದು ಇದು ಐಡಿಯಲ್ ಬೇಕ್ಸ್ ಇದಾಯ್ತಾ? ಅಲ್ಲ 100ಗೆ ಆಯ್ತಾ? ಇಲ್ಲಲ್ಲ ಇಲ್ಲ ನಿನ್ನ ರಾತ್ರಿ ಆಗ್ತದೆ. ಆಯ್ತು ಇದಾಗೆಲ್ಲ ಮಾಡಿ ಇದಾಗಿ ಮಾಡಿ ನಾನು ಬೇರೆ ಆಯ್ತು ಮುಂಜಾನೆ 6 ಫ್ರೆಂಡ್ಸ್ ಇಂದರಲ್ಲಿ ಕನ್ನಡ ಸಾರಿ ಹ್ಮ್ ಮುಂಜಾ ಅದು ಕನ್ನಡ ಅರಿಯಂಟು ಮೊನ್ನೆ ಪ್ಲಾನ್ ಮಾಡಿದ್ರಲ್ಲ. ಮೊನ್ನೆ ಸ್ಟಾರ್ಟ್ ನಾವೇ ಮಾಡ್ಬೇಕಂತ ಇದ್ವಿ, ಫ್ರೆಂಡ್ಸ್ ಮೊದಲೇ ಮಾಡಿದ್ರು. ಅದಕ್ಕೋಸ್ಕರ ರಾತ್ರಿ ಬಂದದ್ದು, ಇನ್ನು ಯಾರು ಮಾಡಬಾರ್ದು ಅಂತ ಅಷ್ಟೇ. ಮಾಡಬಾರ್ದು ಅಂತ ಇದೆ. ಅದೇ ಸರ್ಪ್ರೈಸ್ ಆಗಿ ಮಾಡಬಾರ್ದು ಅಂತ. ಸರ್ಪ್ರೈಸ್ ನಾವೇ ಫಸ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದ. ಸೂನ್ 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 9.7 ಅಲ್ಲಿಗೆ ಹೋಗೋಣ. 99.7K ಬೇಗ ಆಗುತ್ತೆ. ಫೈನಲಿ 100K ಗ್ರೋ ಮೋರ್. ಎಂದಿಲ್ಲ ಎಂತದ ಎಂತ ಎಂತ ಮಾಡೋದು ನೀವು? ಎಂತದಿಲ್ಲ, ಒಂದು ತುಂಬಾ ದಿವಸದ ಜಂಜನ್ ಗೊತ್ತೀರಾ? KGF ಅಲ್ಲಿ ಮೊದಲು ಅವನ್ ಬರ್ತ್ರಿಗೆ ಏನ್ ಬೇಕು? ನನ್ ಹಾರ್ಟ್ ಸೈಡ್ ಫುಲ್ ಇಡ್ತೀರಿ ಗೊತ್ತ. ಬರ್ರ ನೀ ನಿಕ್ಕಿರ ಮೂಡಿಗೆ ಫೈನಲಿ 100ಗೆ ಗ್ರೋ ಮೋರ್. ಥ್ಯಾಂಕ್ ಯು ಗ್ರೋರಾ ಅದು ಬ್ಯಾಕ್ ಅದು ಗ್ರೋ ಮೋರ್ ಇತ್ತು. ಅದನ್ನೆಲ್ಲ ಆಚೆ ಹಿಂಗಾನ ಹಾಕಿದೆ ಹಿಂಗಾನ ಅದು ಯಾಕೆ ಅದೆಲ್ಲ ಅದಿರ್ತೇನೆ. ಥ್ಯಾಂಕ್ ಯು ಗೈಸ್. ಸರ್ಪ್ರೈಸ್ ಬಬ್ಬಿಡ ಕಟ್ಟಾಗಬೇಕಿಲ್ಲ ಒಂದು ಜೊಲ್ಲೋಗಿಲ್ಲ. ಅದ್ರ 100 ಹ್ಯಾಪಿ 100K. ಆಕ್ಚುಲಿ ಅವರು ಇವರಿಗಿಂತ ಮುಂಚೆ ಯಾರು ಸರ್ಪ್ರೈಸ್ ಮಾಡಬಾರ್ದಂತ ಇವತ್ತು ರಾತ್ರಿನೇ ಮಾಡಿದಂತೆ. ಇವಾಗ ಟೈಮ್ ಎಷ್ಟು ಗಂಟೆ ಆಯ್ತು? ಒಂದು ಕಾಲ ಆಯ್ತು. ನಾನು ಆಕ್ಚುಲಿ ಮಲಗಿದ್ದೆ, ನಿದ್ರೆ ಹಿಡಿದದಷ್ಟೇ ಆಚೆಯಿಂದ ಸೌಂಡ್ ಕೇಳ್ತಾ ಇದ್ದೆ, ಟಪ ಟಪ ಅಂತ. ಕೆಳಗಿನ ಬಡ ಬಡ ಅಂತ ಸೌಂಡ್ ಕೇಳ್ತಾ ಇತ್ತು. ಕೆಳಗಿನ ಮನೆಯವರು ಕಲ್ಲೆಸಿತಾ ಇದ್ರು, ಯಾಕೆಂದ್ರೆ ಇಲ್ಲಿ ಮೊನ್ನೆ ಅಷ್ಟೇ ಕಲ್ಲರು ಬಂದದ್ದು. ಸೊ ಫೈನಲಿ 100K ಗ್ರೋ ಮೋರ್. ಥ್ಯಾಂಕ್ ಯು ಗೈಸ್. ಮೈನ್ ಆಚೆಗೆ ಮೇನ್ ಆಶೀರ್ ಆಡಿಯನ್ಸ್ ನರ್ಸ್ ನನ್ನ ಲೆಕ್ಕದಲ್ಲಿ ಎಂದ್ರೆ ನರ್ಸ್ ನನ್ನ ಲೆಕ್ಕದಲ್ಲಿ ಐಡಿಯಲ್ ಬೇಕ್ಸ್. ಆ್ಯಡ ಮೈನ್ ಥ್ಯಾಂಕ್ ಯು ಗೈಸ್. ಆಚೆ ಬರೋ ಕೊಡು ಕೊಡು ಆಶೀರ್. ಅದಕ್ಕಿಟ್ಟಿಟ್ಲಾರ ಅಲ್ಲ ಅಡಕ್ಕೆ 2X ಇಟ್ಟಾರ ಅಪ್ಪಳೆ. ನಿನಗೆ ಕರಿಯಾ 90% ഉണ്ടല്ലേ ഊക്കോ ടീംസ് ഇത് 10% മാത്രം നല്ല പെൻസിൽ. ಕೇಕ್ ಮಾತ್ರ ಸಖತ್ತಾಗಿದೆ. ಸರಿ ಕಣ್ಣ ಥ್ಯಾಂಕ್ ಯು ಬ್ರೋ. ವೆಲ್ಕಮ್ ಬ್ರೋ. ನಿಂಗೆ ಡಯಟ್ ಅಲ್ಲಿಲ್ಲ? ಹೌದು, ಏನ್ ಮಾಡೋದು, ತಿನ್ಲೇಬೇಕಾಗುತ್ತಲ್ಲ. ಪ್ರೀತಿಯಿಂದ ತಂದಿದ್ದಲ್ವ? ಯಾವುದು ಪ್ರೀತಿಯಿಂದ ತಂದಿದ್ದಲ್ವ? ಯಾರು? ನಿಂಗೆ ತಂದಿದ್ದಲ್ಲ, ಅವನಿಗೆ ತಂದಿದ್ದು. ನೀನ್ ಯಾಕೆ ತಿನ್ನೋದು? ಇದು ಕರೆಕ್ಟ್ ಏನ್ರ ಉತ್ತರ ಉತ್ತರ ಕರ್ನಾಟಕ ಅವರಿಗೆ ಅವರನ್ನು ಬೋದ್ನರ ಅವ್ರಿಗೆ ಅವರೇ ಹೇಳ್ತಾ ಇದ್ದಾರೆ ಸೂಪರ್ ಅಂತ. ಅದ್ರ ತಾಜ್ ಇವತ್ತು ಏನಾಯ್ತು ಗೊತ್ತಾ? ಅವ್ರೆಂತ ಏನು ಹೇಳ್ತಾ ತಾಜಿಗೆ ಇವತ್ತು ಏನಾಯ್ತು ಗೊತ್ತಾ? ನಿಂದೆ ವಿಡಿಯೋ ಇವಾಗ ಟೋಟಲ್ ಫೈನಲ್ ಆಶೀರ್. ಹಾ ಕೇಕ್ ಏನೊಂದು ಇಲ್ಲಿ ಚಾನಲ್ ಇಪ್ಪ ಅಲ್ಲ ಫಸ್ಟ್ ಟೈಮ್ ಕೇಕ್ ಏನು
ನಾಲ್ಕೇನು ಕೇಕ್ ಕಾಲಿನ ಫಸ್ಟ್ ಇದು ಮಾತ್ರ ಸರಿ ಹೇಳ್ರಿ ಟೈಮು ಕೇಕ್ ನಾಲಲ್ಲಿ ಖಾಲಿ ಹಾಕಿದ್ದು ಫಸ್ಟ್ ಟೈಮ್ ಆಯ್ತು ಈಗ 4 ಜನ ಕೇಕ್ ಫುಲ್ ಖಾಲಿ ಮಾಡಿದ್ದು ಫಸ್ಟ್ ಟೈಮ್ ಅಂತ, ಯಾಕೆಂದ್ರೆ ಇದು ಐಡಿಯಲ್ ಬ್ಯಾಚ್ ಇದು. ಕೇಕ್ ಆಗಿದೆ ಫುಲ್ ಆಕ್ಚುಲಿ ಅದಲ್ಲ ಒಂದ್ ನಿಮಿಷ ಅವ್ರದ್ದೇ ಅಲ್ಲ ತಪ್ಪ ಹೇಳಕ್ಕಾಗಲ್ಲ. ಜನರಲಿ ಮನಸ್ ಮಾಡಿದ್ರೆ ಏನ್ ಬೇಕು ಅಂತಿಲ್ಲ, ಇವನೊಬ್ಬ ಸಾಕು. ಇಲ್ಲಿದೆ ನೋಡಿ ಕೇಕ್ ತಿನ್ಲಿಕ್ಕೆ, ಅದಕ್ಕೇನೆ ಬೆಂಗಳೂರಿಂದ ಇಲ್ಲಿಗೆ ಬಂದಿದಂತೆ. ಇದು ಬಡ್ಡೆ ಕೇಕ್ ಖಾಲಿ ಮಾಡ್ತಾನೆ. ಇವನಿಗೆ 1 kg ಕೊಟ್ಟರು ಇವನು ಖಾಲಿ ಮಾಡ್ತಾನೆ. ಮತ್ತೆ ಇವನೊಬ್ಬ ಮಂದಿ ಲವರ್ ಮಂದಿ. ಆಲ್ಮಂಡ್ ಫಡ್ಜು ಇದು ಆಕ್ಚುಲಿ ನಮ್ ಜೊತೆ ಕಾಲೇಜಲ್ಲಿ ಇದ್ರು ಬೋಲಿಯಾರ್ ಅವರು 2021 ಒಟ್ಟಿಗೆನೆ ಇದ್ರು. ಮತ್ತೆ ಸ್ವಲ್ಪ ಬಾಯಿಯಾಗಿ ಮತ್ತೆ ನಮ್ಮನ್ನೆಲ್ಲ ಸೈಡ್ ಹಾಕಿದ್ರು. ರೌಡಿಸಮ್ ಫೀಲ್ಡ್ ಎಂಟ್ರಿ ಕೊಡಕ್ಕೆ ಅಂತ ಹೋದ್ರು. ಮತ್ತೆ KD ಮೂವಿ ರಿಲೀಸ್ ಆಯ್ತಲ್ಲ, ಎಲ್ಲ ಬಿಟ್ಟು ಬಂದ್ರು. KD ನಾನು ಲೈಫ್ ಅಲ್ಲಿ ನೋಡಿದ ಕನ್ನಡ ಮೂವಿ ಅಂದ್ರೆ ಥಿಯೇಟರ್ ಹೋಗಿ KGF. KD ಮೂವಿ ನೀನ್ ಕರ್ಕೊಂಡು ಹೋದೆ. ಹೌದು, ನಾನು ಕನ್ನಡ ಮೂವಿ ಬಂದ್ರೆ ಕರ್ಕೊಂಡು ಹೋಗ್ತೇನೆ. ನನ್ ಚಪ್ಲಿಯಲ್ಲಿ ನಾನೇ ಹೊಡಿಬೇಕು. ನನಗೆ ಅಷ್ಟು ಕೆಟ್ಟಾಗಿತ್ತು. ಏನ್ ರಿವ್ಯೂ ಕೊಟ್ಟಿದ್ದಾರೆ, ಫುಲ್ ದುಡ್ಡು ಕೊಟ್ಟ ಆಗಿರ್ಬೇಕು. ಅಲ್ಲ ಪೇಡ್ ರಿವ್ಯೂ ಪೇಡ್ ರಿವ್ಯೂ, ಫುಲ್ ಪೇಡ್ ರಿವ್ಯೂ. ಮೂವಿ ಫುಲ್ ಇರಿಟೇಷನ್ ಇತ್ತು. ಇದು ಕೇಕ್ ಕಟ್ರಾ ಕೇಕ್ ಎಲ್ಲ ಖಾಲಿ ಸರ್. ತಾಜು ಏನ್ ಹೇಳ್ತೀರಾ 100K ಬಗ್ಗೆ? ಹೇಗೆ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ಅದೇ ಒಂದ್ ಟೈಮ್ ಅಲ್ಲಿ 100K ಕನಸಾಗಿತ್ತು, ಎಷ್ಟೋ ದೂರದಲ್ಲಿತ್ತು. ನನಸಾಗಿದೆ ಆಲ್ರೆಡಿ. ಸ್ವಲ್ಪ ಫಾಲೋವರ್ಸ್ ಬಾಕಿ ಇದೆ. ಎಲ್ಲ ನಿಮ್ಗೆಲ್ಲ ಸಪೋರ್ಟ್, ನಮ್ಮ ಪ್ರಯತ್ನ, ಹೌದಲ್ವಾ? ಥ್ಯಾಂಕ್ ಯು ಗೈಸ್. ಮತ್ತೆ ನಿಮ್ಗಳಿಗೂ ಕೂಡ ಥ್ಯಾಂಕ್ ಯು. ನೀನು ಡಿಸರ್ವ್ ಮಾಡ್ತೀಯ 100K. ಥ್ಯಾಂಕ್ ಯು ಬ್ರೋ. ನಿನ್ನ ಕಂಟೆಂಟಿಗೂ ಎಲ್ಲ ಸ್ಟೋರಿಗೂ ಎಲ್ಲ ಕಂಟೆಂಟ್ ಮಾಡ್ತೀಯಲ್ಲ, 100% ನಿಂಗೆ ಡಿಸರ್ವ್ ಆಗ್ತದೆ. ಮತ್ತೆ ನಿಂದು ಎಂತ ಹೇಳ್ತಾರೆ, ಸಿಂಪ್ಲಿಸಿಟಿ. ಅದು ಇಲ್ಲ ಅದು ಓಪನ್ ಆಗಿ ಹೇಳ್ತೀನಿ. ನಮ್ಮ ಹತ್ರ ಹುಚ್ಚೆಲ್ಲ ಕಟ್ತಾನೆ, ನಮ್ಮ ಹತ್ರ ಹೊರಗಡೆ ಆಗಿಲ್ಲ. ಫುಲ್ ಸಿಂಪ್ಲಿಸಿಟಿ. ಯಾರನ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೇಕು ಹಾಗೆಲ್ಲ ಕರೆಕ್ಟ್ ಆಗಿ ಮಾಡ್ತಾನೆ. ಸೊ ಎಲ್ರು ಇವನನ್ನ ಲವ್ ಮಾಡ್ತಾರೆ, ಆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ನು ಹಂಗೆ ಮಾಡ್ತಾನೆ. ಇಲ್ಲ ನಮಗೆ ಒಂದು ಚೂರು ರೆಸ್ಪೆಕ್ಟ್ ಇಲ್ಲ. ನಾವ್ ಅನ್ಕೊಂಡಿದ್ದು ಇವನಿಗೆ ಹೇಗೆ ಸೆಟ್ ಆಗ್ಬೋದು ಹೊರಗಡೆ ಹೋದಾಗ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವಾಗಿರೋದು ನಮ್ಮವ್ರ ಜೊತೆ. ಸೊ ನಾವು ಫ್ರೆಂಡ್ ಸರ್ಕಲ್ ಅಲ್ಲಿ ನಾವಾಗಿರ್ತೇವೆ. ಆ ಒಂದು ರೆಸ್ಪೆಕ್ಟ್ ಇಲ್ದೆ ಆಗಿರ್ಬೋದು, ನಾವು ಎಂಜಾಯ್ ಮಾಡ್ಕೊಂಡಾಗಿರ್ಬೋದು. ಓಪನ್ ಮೈಂಡ್ ಅದೇ ಕಡೆ ಹೇಗಿರ್ಬೇಕು ಆ ತರ ಇರ್ಬೇಕು. ಅದಕ್ಕಾಗಿ ನಿಂಗೆ 100K ಡಿಸರ್ವ್ ಇದೆ. ಹೌದು, ಥ್ಯಾಂಕ್ ಯು ಸೋ ಮಚ್. ಕನ್ನಡ ಎಕ್ಸಾಮ್ ಅಂತ ಇದ್ದಿಲ್ಲ 20 ವರ್ಷ ಕನ್ನಡ ಮುಂದೆ ಕನ್ನಡ ಚಂದ ಮುಂದೆ ಕನ್ನಡ ಎಕ್ಸಾಮ್ ಫೈಲ್ ಅಂತುಂಡ ಎಕ್ಸಾಮ್ ಲೇದಲ್ಲ ಬೈಲಿ ಕನ್ನಡ ಎಕ್ಸಾಮ್ ಆದ್ರೆ ಕನ್ನಡ ಮಾತಾಡ ಸರಿಯಾಗಿ ಕೇಕ್ ಇನ್ನು ಅಣತಿನ ಇನ್ನು ತಿನ್ನಟ್ಟ್ಯಾರ ಕ್ರೀಮ್ ഞങ്ങളുടെ ಕ್ರೀಮ್ പോലും നല്ല ടേസ്റ്റ്. ತುಂಬಾ ಪ್ರಮೋಷನ್ ಆಯ್ತಾ ಇದೆ. ಅವಾಗಿಂದ ಕ್ರೀಮ್ ಆಕ್ಚುಲಿ ಇಲ್ಲಿ 100K ಮಾಡಕ್ಕೆ ಬಂದದಲ್ಲ ಸೆಲೆಬ್ರೇಷನ್, ಕೇಕ್ ಅನ್ನು ರಿವ್ಯೂ ಮಾಡಕ್ಕೆ ಬಂದದ್ದು. ಹಂಗೆ ಆಗಿದೆ ಇಲ್ಲಿ. ಇವರೊಂದು ಬೇಕ್ರೆ ಮಾಡಿ ಅಲ್ಲಿ ಕೆಲಸ ಮಾಡೋರು ಕೆಲಸ ಮಾಡ್ತಾ ಇಲ್ಲ. ನಾನ್ ಮತ್ತೆ ನಾನು ಅಲ್ಲಿ ತುಂಬಾ ಕೆಲಸ ಮಾಡಿದ್ವಿ, ಅಷ್ಟು ಕೆಲಸ ಮಾಡಿದ್ವಿ. ಒಂದು 5 ಸ್ಟಾಫ್ ಇದ್ದಾರೆ, 5 ಸ್ಟಾಫ್. ಅದು ഞങ്ങളെ ಶಾನ್ ಅದು ಇಬ್ರು ಬಿದ್ದಾಯ್ತು ಒಮ್ಮೆ. ಓಪನ್ ಮಾಡಿದಷ್ಟೇ ಇವನಿಗೆ ಒಂದು ಆಕ್ಸಿಡೆಂಟ್ ಆಯ್ತು. ಇಬ್ರು ಒಟ್ಟಿಗೆ ಆಕ್ಸಿಡೆಂಟ್ ಆಯ್ತು, ಒಟ್ಟಿಗೆ ಬಿದ್ದಿದ್ದಾರೆ. ಇವನಿಗೆ ಇಷ್ಟು ಗಾಯ ಆಗ್ತಾ ಇರ್ಲಿಲ್ಲ, ಆದ್ರೆ ಈ ಬಡ್ಡಿ ಮಾತ್ರ ನನ್ನ ಕೈ ಕೂಡ ಫ್ರಾಕ್ಚರ್ ಆಗಿದೆ ಸ್ವಲ್ಪ ಅದು ಕೂಡ. ಇವನು ನಂಗೆ ಇವನ ಬಗ್ಗೆ ಹೇಳ್ಬೇಕು. ಇವನೊಂದು ಸಾಫ್ಟ್ ಪರ್ಸನ್ ಅಲ್ವಾ ಗೈಸ್? ಆಕ್ಚುಲಿ ಇವನು ಕಾಣ್ಲಿಕ್ಕೆ ಇದು ದೊಡ್ಡ ಈ ತರ ಇದ್ರು, ಮನಸ್ಸು ಈ ತರ. ಈ ಹೋಟೆಲ್ಗೆ ಹೋದ್ರೆ ಅವ್ನು ಕೇಳುದೇನು ಅಂತ, ಸ್ವಲ್ಪ ಗ್ರೇವಿ ಆಗ್ತದ ಬಂಡ ಬಂತುಂಡಲ್ಲ ಇದು ಮೇಲೆ ಪಪ್ಸ್ ಬೇಕರಿ ಎಲ್ಲ ಬರ್ತಾನೆ. ಎಲ್ಲ ಬೆಚ್ಚೋಲ್ಲರ ಮಂಚ ಅದ ನೋಡಿ ಎಲ್ಲ ಬೆಚ್ಚೋಳ. ಹಾಗೆ ಗೈಸ್, ಇದು ತಾಜು ಹಾಗಾದ್ರೆ ಫೈನಲಿ ಮೀಟ್ ಆದ್ವಿ. ಏನ್ ಹೇಳ್ಬೇಕು, ಇವಾಗ ಇದು ಬ್ಯಾಂಗ್ಳೂರ್ ಡೌನ್ ಗೊತ್ತಾ ಬ್ರೋ? ಆದ್ರೂ ಇವಾಗ ಮಾತು ಬರ್ತಾ ಇಲ್ಲ. ನೋಡಿ ತುಂಬಾ ಲವ್ ಆಗಿದೆ. ಲವ್ ಆಗಿದೆ. ನಿಜ ಇಲ್ಲ. ಇವತ್ತು ನನ್ನ ಲೈಫ್ ಇವತ್ತು ನೈಟ್ ಮನೆಗೆ ಬರ್ಬೇಕಾದ್ರೆ
ಏನ್ ಖುಷಿ ಆಯ್ತು ಗೊತ್ತಾ? ಏಯ್ ತಾಜು ಸೀರಿಯಸ್ಲಿ 100ಗೆ ಆಗಿಲ್ಲ ಅಂದ್ರೆ ಬರಂಗಿಲ್ಲ ಅವ್ನು ನನಗೆ. ಬ್ರೋ ನೀವೇನ್ ಹೇಳ್ತೀರಾ? 2019 ನೋಡ್ತಾ ಇದ್ದೇವೆ. 0 ಇಂದ 100ಗೆ ಬಂದಿದೆ. ಕೊರೋನಾ ಸ್ಟಾರ್ಟಿಂಗ್ ಕಾಲೇಜ್ +1ಲಿಯಾ? ಫಸ್ಟ್ PUC ನೋಡ್ತಾ ಇದ್ದೇವೆ. 0 ಇಂದ 100ಗೆ ಬಂದಿದ್ದಾನೆ. ಬಹಳ ಖುಷಿ ಆಗ್ತಿದೆ. ಆಮೇಲೆ ಹಾಗಾದ್ರೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.